ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ಜೀವನ ಮತ್ತು ಮರಣದ ಕುರಿತಾದಂಥ ಅನೇಕ ಸಂಗತಿಗಳನ್ನು ಈಗಾಗಲೇ ನಾವು ಕಲಿತಿದ್ದೇವೆ. ಅನೇಕ ತರ್ಕಗಳನ್ನು ಸಹ ಕಳೆದ ವಾದಗಳನ್ನು ಸಹ ನಾವು ಅದರ ವಿಷಯವಾಗಿ ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಂಡೆವು. ಭಾಳಷ್ಟು ವಿಷಯಗಳು ನಮಗೆ ಈ ಕಾರ್ಯಕ್ರಮ ಆಶೀರ್ವಾದ ತಂದಿದೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ. ಅನೇಕರು ಯೇಸು ಕ್ರಿಸ್ತನ ತಿಳ್ಕೊಳ್ಳೋದಕ್ಕೂ ಆ ಯೇಸು ಕ್ರಿಸ್ತನ ಮರಣದ ವಿಷಯವಾಗಿ ಅನೇಕರು ತಿಳ್ಕೊಂಡು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವುದಕ್ಕೂ ಸಾಧ್ಯವಾಯಿತು ಎಂಬುದಾಗಿ ನಾವು ನೆನೆಸ್ಕೊಂಡು ನಾವು ಅದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮ ಇವತ್ತು ಕೂಡ ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಬೆಂಗಳೂರಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಸಜಿ ವರ್ಗೀಸ್ ಅವರು ಇದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ನಮಗೆ ಅನೇಕ ವಿಷಯಗಳನ್ನು ಕಲಿಸಿಕೊಡ್ತಾ ಅನೇಕ ಸಂಚಿಕೆಗಳಿಂದ ನಮ್ಮದಲ್ಲಿರ್ತಾರೆ. ಅವರು ಈ ಕೂಡ ನಮ್ಮದಲ್ಲಿರೋದು ಭಾಳ ಸಂತೋಷ. ಅವ್ರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಕಳೆದ ಅನೇಕ ಸಂಚಿಕೆಗಳು ಯೇಸು ಸ್ವಾಮಿಯ ಜೀವನ ಮರಣದವರೆಗೆ ನಾವು ನೋಡಿದೆವು, ಜೀವಿತದ ಕಾಲಘಟ್ಟಗಳು. ಆದನಂತರ ಕಳೆದ ಸಂಚಿಕೆಗಳಿಂದ ಯೇಸು ಸ್ವಾಮಿಯ ಶಿಲುಬೆಯ ಮರಣ, ನಂತರ ಸಮಾಧಿಯವರೆಗೆ ನಾವು ನೋಡಿದ್ದೇವೆ. ಮತ್ತು ಕಳೆದ ಸಂಚಿಕೆಯಲ್ಲಿ ತರ್ಕಗಳೆಲ್ಲ ವಾದಗಳನ್ನು ಸಹ ನಾವು ಅದನ್ನು ವಾಕ್ಯಧಾರದಲ್ಲಿ ನೀವು ತಿಳಿಸಿಕೊಟ್ಟಿದ್ದೀರ ಪಾಸ್ಟ್ರೆ. ಈಗ ಇನ್ನೊಂದು ಆತನ ಮರಣದ ನಂತರ ಪುನರುತ್ಥಾನ, ಮುಖ್ಯವಾದಂಥ ಒಂದು ಭಾಗಕ್ಕೆ ನಾವು ಬರ್ತೇವೆ. ಪುನರುತ್ಥಾನದ ಬಗ್ಗೆ, ಅದರ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರ? ಯೇಸು ಕ್ರಿಸ್ತನ ಪುನರುತ್ಥಾನ ನಮ್ಮ ನಿರೀಕ್ಷೆ. ಯಾಕಂದರೆ ನಮ್ಮ ತತ್ವಗಳು ಅಥವಾ ಸಿದ್ಧಾಂತಗಳು ಸತ್ತು ಹೋದ ಒಬ್ಬ ವ್ಯಕ್ತಿಯ ಸಿದ್ಧಾಂತಗಳಲ್ಲ. ಸತ್ತವರಿಂದ ಎಬ್ಬಿಸಲ್ಪಟ್ಟಂತಹ ಏನು ಯೇಸು ಕ್ರಿಸ್ತನ ಆ ಒಂದು ನಿರೀಕ್ಷೆ, ಯೇಸು ಕ್ರಿಸ್ತನ ಪುನರುತ್ಥಾನ ನಮಗೊಂದು ನಿರೀಕ್ಷೆ ಕೊಡುವಂಥದ್ದಾಗಿದೆ. ಅಂದರೆ ಕ್ರೈಸ್ತರಾದ ನಮಗೆ ಸಂತೋಷ ಪಡಲಿಕ್ಕಿರುವಂತಹ ಅತಿ ದೊಡ್ಡ ಸಂಗತಿ ಯೇಸು ಕ್ರಿಸ್ತನು ಸತ್ತವರೊಳಗಿಂದ 3ನೇ ದಿವಸ ಎದ್ದು ಬಂದನು ಎಂಬುದಾಗಿ. ಆ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದೇ ಕ್ರೈಸ್ತ ಧರ್ಮದ ಅತಿ ಪ್ರಾಮುಖ್ಯವಾದಂತಹ ಸಂಗತಿ ಕೂಡ. ಒಂದು ವೇಳೆ ಯೇಸು ಕ್ರಿಸ್ತನು ಸತ್ತು ಅಲ್ಲಿಗೆ ಮುಕ್ತಾಯಗೊಳ್ಳುತ್ತಿದ್ದರೆ ಪೌಲನು ಹೇಳುವಾಗೆ ನಮ್ಮ ಪ್ರಸಂಗಕ್ಕೆ ಹುರುಳು ಇರ್ತಿರಲಿಲ್ಲ. ಆದರೆ ನಾವಿವತ್ತು ಇಷ್ಟು ಧೈರ್ಯವಾಗಿ ಮಾತನಾಡಲಿಕ್ಕೆ ಕಾರಣ ನಮ್ಮ ದೇವರು ಸತ್ತವರೊಳಗಿಂದ 3ನೇ ದಿವಸ ಎದ್ದು ಬಂದವನಾಗಿದ್ದಾನೆ. ಈ ಲೋಕದಲ್ಲಿ ಅನೇಕ ಧಾರ್ಮಿಕ ಮುಖಂಡರು, ಮತಸ್ಥಾಪಕರು ಬಂದು ಅವರು ಸಮಾಧಿಯಲ್ಲಿ ಇವತ್ತು ನಿದ್ರಿಸ್ತಾ ಇದ್ದಾರೆ. ಆದರೆ ಪ್ಯಾಲೆಸ್ಟೀನ್ನಲ್ಲಿರ್ತಕ್ಕಂಥ ಒಂದೇ ಸಮಾಧಿ ಮಾತ್ರ ಇವತ್ತು ತೆರೆದಿದೆ. ಅಲ್ಲಿ ಈ ರೀತಿಯಾಗಿ ಬರೆದಿದೆ, ಆತನು ಇಲ್ಲಿ ಇಲ್ಲ, ಆತನು ಎಬ್ಬಿಸಲ್ಪಟ್ಟಿದ್ದಾನೆ. ಇದನ್ನು ನೋಡಲಿಕ್ಕೆ ಬಂದಂತಹ ಶಿಷ್ಯರಿಗೆ ಅಲ್ಲಿದ್ದಂತಹ ದೂತರು ಹೇಳುವಂಥ ಒಂದು ಮಾತಿದೆ, ನೀವು ಬದುಕಿದವನನ್ನು ಸತ್ತವರ ಮಧ್ಯದಲ್ಲಿ ಯಾಕೆ ಹುಡುಕುತ್ತಾ ಇದ್ದೀರಿ ಎಂಬುದಾಗಿ. ಯೇಸು ಕ್ರಿಸ್ತನು ಸದಾ ಜೀವಿಸುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ದೇವರು. ಆತನು ಆ ಮಾನವನ ವಿಮೋಚನೆಯ ಕೆಲಸವನ್ನು ಮುಗಿಸಿ ಅದನ್ನು ನಿವೃತ್ತಿ ಮಾಡಿ ಆತನು ಪರಲೋಕಕ್ಕೆ ಏರಿಸಲ್ಪಟ್ಟವನಾಗಿದ್ದಾನೆ. ಆತನು ಇಲ್ಲಿ ಇರುವುದಕ್ಕಾಗಿ ಬಂದದಲ್ಲ, ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಾಗಿ ಬಂದವನು. ಆದ್ದರಿಂದ ಯೇಸು ಕ್ರಿಸ್ತನು ಕಾಲ್ವಾರಿಯಲ್ಲಿ ರಕ್ಷಣೆಯ ಕೆಲಸವನ್ನು ಮುಗಿಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಆದ್ದರಿಂದ ನಾವು 4 ಸುವಾರ್ತೆಗಳನ್ನು ಕಲಿಯುವಾಗ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಸ್ಪಷ್ಟವಾಗಿ ಆ 4 ಸುವಾರ್ತಿಕರು ವಿವರಿಸಿದ್ದಾರೆ. ಮತ್ತಾಯನ ಸುವಾರ್ತೆ 28, ಮಾರ್ಕ 16, ಲೂಕ 24 ಮತ್ತು ಯೋಹಾನ 20ನೇ ಅಧ್ಯಾಯ. ಈ 4 ಅಧ್ಯಾಯಗಳಲ್ಲಿ ಯೇಸು ಕ್ರಿಸ್ತನ ಮರಣದ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ನಮಗೆ ಕಾಣಲಿಕ್ಕೆ ಸಾಧ್ಯ. ನಾನು ಇವತ್ತು ಅದನ್ನು ಸ್ವಲ್ಪ ವಿವರಿಸಲಿಕ್ಕೆ ಬಯಸ್ತೇನೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 1ನೇ ವಚನದಿಂದ 20ನೇ ವಾಕ್ಯ ತನಕ ನಾವು ಓದುವಾಗ ಮಗ್ದಲತ ಮರಿಯಳು ಮತ್ತು ಇನ್ನೊಂದು ಮರಿಯಳು ಸಮಾಧಿಗೆ ಬಂದು ನೋಡಿದಾಗ ಅಲ್ಲಿ ಸಮಾಧಿಯ ಕಲ್ಲು ಉರುಳಿಸಲ್ಪಟ್ಟು ದೂತರು ಆ ಕಲ್ಲಿನ ಮೇಲೆ ಕೂತಿರುವುದನ್ನು ಅವರು ನೋಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ದೂತರು ಹೇಳುವಂಥ ಒಂದು ಮಾತಿದೆ, ನೀವು ಹೋಗಿ ಯೇಸು ಕ್ರಿಸ್ತನು ಎದ್ದು ಬಂದಿದ್ದಾನೆ ಎಂಬುದಾಗಿ ನಿಮ್ಮ ಸಹೋದರರಿಗೆ ತಿಳಿಸಿರಿ ಎಂಬುದಾಗಿ. ಹಾಗೆ ಅವರು ಓಡಿ ಹೋಗಿ ತಮ್ಮ ಸಹೋದರರಿಗೆ ಈ ಸಂಗತಿಯನ್ನು ತಿಳಿಸುತ್ತಿರುವುದಾಗಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ನೋಡುತ್ತೇವೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 1ನೇ ವಚನದಿಂದ 20ನೇ ವಾಕ್ಯದ ತನಕ ನಾವು ಓದುವಾಗ ಅಲ್ಲಿ 3 ಸ್ತ್ರೀಯರು ಸಮಾಧಿಯ ಬಳಿಗೆ ಬಂದದಾಗಿ ಮಾರ್ಕನ್ ಹೇಳುತ್ತಿದ್ದಾನೆ. ಮಗ್ದಲತೆ ಮರಿಯ, ಯಾಕೋಬನ ತಾಯಿಯಾದ ಮರಿಯ ಮತ್ತು ಸಲೋಮೆ, ಇವರು 3 ಆವತ್ತು ಮುಂಜಾನೆ ಯೇಸು ಕ್ರಿಸ್ತನ ಸಮಾಧಿಯ ಬಳಿಗೆ ಬರುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಇನ್ನು ಲೂಕನ ಸುವಾರ್ತೆಯಲ್ಲಿ
24ನೇ ಅಧ್ಯಾಯದ ಪ್ರಾರಂಭದ 53 ವಾಕ್ಯಗಳಲ್ಲಿ ಅಲ್ಲಿ 10ನೇ ವಚನದಲ್ಲಿ ಅನೇಕ ಸ್ತ್ರೀಯರಿದ್ದರು ಎಂಬುದಾಗಿ ಲೂಕನು ಹೇಳ್ತಾ ಇದ್ದಾನೆ. ಸ್ತ್ರೀಯರು ಹೋಗಿ ಸಮಾಧಿಯ ಕಲ್ಲು ಉರುಳಿರುವುದು, ಸಮಾಧಿಯೊಳಗೆ ಯೇಸು ಇಲ್ಲದೆ ಇರುವುದನ್ನು ಹೋಗಿ ಶಿಷ್ಯರಿಗೆ ಹೇಳಿದಾಗ, ನಾವು ಲೋಕನ ಸುವಾರ್ತೆ 24ನೇ ಅಧ್ಯಾಯದ 9ರಿಂದ 12ನೇ ವಾಕ್ಯವನ್ನು ಓದುವಾಗ ಅವರು ಓಡಿ ಬರ್ತಿರುವುದಾಗಿ ನಾವು ನೋಡುತ್ತೇವೆ. ಪೇತ್ರನು ಮತ್ತು ಯೋಹಾನರು ಇಬ್ಬರು ಅಲ್ಲಿಂದ ಓಡಿ ಬಂದು ಒಬ್ಬನಿಗಿಂತ ಮುಂದಾಗಿ ಇನ್ನೊಬ್ಬನು ಪೇತ್ರನನ್ನು ಓವರ್ಟೇಕ್ ಮಾಡಿ ಯೋಹಾನ ಬಂದು ಮೊದಲು ಸಮಾಧಿಯಲ್ಲಿ ಇಣುಕಿ ನೋಡುತ್ತಿರುವುದಾಗಿ ನಾವು ನೋಡುತ್ತೇವೆ. ಪೇತ್ರ ಮುಂದೆ ಓಡಿ ಬಂದ, ಆದರೆ ಸಮಾಧಿಯ ತನಕ. ಆದರೆ ಯೋಹಾನ ಇನ್ನೂ ಮುಂದಕ್ಕೆ ಹೋಗಿ ಸಮಾಧಿಯ ಒಳಗೆ ಹೋಗಿ ನೋಡ್ತಾ ಇದ್ದಾನೆ. ಅಲ್ಲಿ ಯೇಸು ಇಲ್ಲದಿರುವುದನ್ನು ಅವರು ದೃಢಪಡಿಸ್ತಾ ಇದ್ದಾರೆ. ಆಮೇಲೆ ಲೂಕನ ಸುವಾರ್ತೆ ಪ್ರಕಾರ ಮುಂದೆ ನಾವು 13ನೇ ವಚನದ 36ನೇ ವಾಕ್ಯತನಕ ಓದುವಾಗ ಅವತ್ತೇ ಎಮ್ಮಾವೋಸಿಗೆ ಹೋಗುವಂಥ ಇಬ್ಬರು ಶಿಷ್ಯರಿಗೆ ಯೇಸು ಕಾಣಿಸಿಕೊಂಡದ್ದಾಗಿ ನಾವು ಲೂಕನ ಸುವಾರ್ತೆಯಲ್ಲಿ ಓದ್ತೇವೆ. ಹೀಗೆ ಪುನರುತ್ಥಾನಗೊಂಡಂತಹ ಆ ದಿವಸ, ವಾರದ ಮೊದಲನೇ ದಿವಸ, ಯೇಸು ಕ್ರಿಸ್ತನು ವಿವಿಧ ಸಂದರ್ಭಗಳಲ್ಲಿ ಶಿಷ್ಯರಿಗೆ ಕಾಣಿಸಿಕೊಳ್ಳುವುದನ್ನು ನಾವು ಈ 4 ಸುವಾರ್ತೆಗಳನ್ನು ಸೇರಿಸಿ ಕಲಿಯುವಾಗ ನಮಗೆ ಅರ್ಥ ಆಗ್ತದೆ. ಅಂದರೆ ಒಂದೇ ದಿವಸ 5 ಸಾರಿ ಯೇಸು ಕ್ರಿಸ್ತನು ಕಾಣಿಸಿಕೊಂಡ. ಅಂದರೆ ಪುನರುತ್ಥಾನಗೊಂಡ ದಿವಸವೇ 5 ವ್ಯಕ್ತಿಗಳಿಗೆ ಯೇಸು ಕ್ರಿಸ್ತನು ಕಾಣಿಸಿಕೊಳ್ತಾ ಇದ್ದಾನೆ. ಆಮೇಲೆ ಯೇಸು ಕ್ರಿಸ್ತನು ಪರಲೋಕಕ್ಕೆ ಒಯ್ಯಲ್ಪಡುವುದು 40ನೇ ದಿವಸ. ಉಳಿದಂತಹ ದಿವಸಗಳಲ್ಲಿ 7 ಸಾರಿ ಯೇಸು ಕ್ರಿಸ್ತನು ವಿವಿಧ ಸಂದರ್ಭಗಳಲ್ಲಿ ಶಿಷ್ಯರಿಗೆ ಕಾಣಿಸಿಕೊಳ್ತಾ ಇದ್ದಾನೆ. ಹಾಗೆ ಒಟ್ಟು ತಾನು ಪುನರುತ್ಥಾನಗೊಂಡು ಪರಲೋಕಕ್ಕೆ ಒಯ್ಯಲ್ಪಡುವ ತನಕಿರುವ 40 ದಿವಸದಲ್ಲಿ 12 ಸಾರಿ ಶಿಷ್ಯರಿಗೆ ಆತನು ಕಾಣಿಸಿಕೊಳ್ಳುತ್ತಿರುವುದಾಗಿ, ಅಂದರೆ ಶಿಷ್ಯರಿಗೆ ವಿವಿಧ ಸಂದರ್ಭಗಳಲ್ಲಿ ವಿವಿಧ ಗುಂಪು ಶಿಷ್ಯರಿಗೆ, ವಿವಿಧ ಗುಂಪು ಜನರಿಗೆ ಯೇಸು ಕ್ರಿಸ್ತನು 12 ಸಾರಿ ಕಾಣಿಸಿಕೊಳ್ತಾ ಇದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನು ಎದ್ದು ಬಂದದ್ದು ಸ್ಪಷ್ಟವಾದಂತಹ ಸಂಗತಿ, ಊಹಾಪೋಹೆಗಳಲ್ಲ. ಅದು ಬೈಬಲ್ನಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 12 ಸಾರಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ಕಾಣಿಸಿಕೊಂಡ್ರು ಎಂಬುದಾಗಿ. ಅಷ್ಟೇ. ಇದರ ನಡುವೆ ಒಂದು ಪ್ರಶ್ನೆ. ಈಗ ಯೇಸು ಸ್ವಾಮಿ ಇದೀಗ ಸುವಾರ್ತೆಯಲ್ಲಿ ನಾವು ಓದುವಾಗ ಒಂದು ಸುವಾರ್ತೆಯಲ್ಲಿ ಬೆಳಗಿರುವಾಗ ಎಂಬುದಾಗಿ ಬರೆಯಲ್ಪಟ್ಟಿದೆ, ಇನ್ನೊಂದು ಸುವಾರ್ತೆಯಲ್ಲಿ ಮೊಬ್ಬಿರುವಾಗ ಎಂಬುದಾಗಿ ಅಲ್ಲಿ ಹೋಗಿ ನೋಡುವಂಥ ಅದರ ವಿಷಯದಲ್ಲಿ ನೀವು ಹೇಳ್ಬೋದು. ಅಂದರೆ ಒಂದು ಸುವಾರ್ತೆ ನನ್ನ ಪ್ರಕಾರ ಮತ್ತಾಯಿ ಮತ್ತು ಮಾರ್ಕ, ಆ 2 ಸುವಾರ್ತೆಗಳಲ್ಲಿ ಆ ಸಮಯಕ್ಕೆ ಸ್ವಲ್ಪ ವ್ಯತ್ಯಾಸವಿದೆ. ಒಬ್ಬ ಸುವಾರ್ತೆ ಕೇಳ್ತಿದ್ದಾನೆ ಬೆಳಗಾದ ಮೇಲೆ ಮತ್ತಾಯನ ಸುವಾರ್ತೆಯಲ್ಲಿ, ಮಾರ್ಕನ ಸುವಾರ್ತೆಯಲ್ಲಿ ಇನ್ನೂ ಮುಬ್ಬಿರುವಾಗಲೇ. ಹಾಗೆ ಇದೆಯಲ್ಲ, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಸಬ್ಬತ್ತಿನ ಕಳೆದ ಮೇಲೆ ಮಗ್ದಲದ ಮರಿಯಳು, ಯಾಕೋಬನ ತಾಯಿಯ ಸೊಲೊಮೆಯು ಆತನ ದೇಹ ಹಚ್ಚುವುದಕ್ಕೆ ಸುಖದ ಕಂಡುಕೊಂಡರು. ಮತ್ತು ವಾರದ ಮೊದಲ ದಿನ ಬೆಳಿಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು. ಬೆಳಿಗ್ಗೆ ಹೊತ್ತು ಮೂಡುವಾಗ ಮತ್ತಾಯನ ಸುವಾರ್ತೆ 28. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಅಂದರೆ ಇನ್ನೊಂದು ಸುವಾರ್ತೆಯಲ್ಲಿ ಇರಬೇಕು, ಇನ್ನು ಕತ್ತಲಿರುವಾಗ ಎಂಬುದಾಗಿ. ಅದು ಯೋಹಾನ ಸುವಾರ್ತೆ ಅಂತ ಅನ್ನಿಸ್ತದೆ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ ಓದಿ, 20ನೇ ಅಧ್ಯಾಯದ 1ನೇ ವಾಕ್ಯ. ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ, ಯೋಹಾನ ಹೇಳ್ತಿದ್ದಾನೆ, ಇನ್ನೂ ಕತ್ತಲಿರುವಾಗ ಸಮಾಧಿಯ ಬಳಿಗೆ ಬಂದರು ಅಂತ. ಆದರೆ ಬೇರೆ ಇಬ್ಬರು ಸುವಾರ್ತಿಕರು ಇನ್ನೂ ಬೆಳಗಾದ ಮೇಲೆ ಎಂಬುದಾಗಿ. ಇದಕ್ಕೆ ನಾವು ಆ ಪಾಲಸ್ತೀನ ಸನ್ನಿವೇಶ ಕಲಿಬೇಕು. ಅಂದರೆ ಯೇಸು ಕ್ರಿಸ್ತನನ್ನು ಹೂಣಿಟ್ಟಂತಹ ಈ ಸಮಾಧಿ ಇರುವಂಥದ್ದು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ ಆ ಗುಡ್ಡದ ತಪ್ಪಲಿನಲ್ಲಿ ಎಂಬುದಾಗಿ ನಾವು ಒಂದು ಸುವಾರ್ತೆಯಲ್ಲಿ ಕಳೆದ ಎಪಿಸೋಡಲ್ಲಿ ನಾನು ನೋಡಿದೆವು. ಅಂದರೆ ಸಬ್ಬತ್ ದಿನ ಸಮಯ ಹತ್ತಿರವಾದದ್ದರಿಂದ ಹೆಚ್ಚು ದೂರ ಇದನ್ನು ತೆಗೆದುಕೊಂಡು ಹೋಗುವ ಹಂಗಿರಲಿಲ್ಲ. ಆದ್ದರಿಂದ ಅಲ್ಲೇ ಸಮೀಪದಲ್ಲೇ ಯೇಸು ಕ್ರಿಸ್ತನನ್ನು ಅರಿಮಥೆ ಜೋಸೆಫಿನ ಸಮಾಧಿಯಲ್ಲಿ ಹೂಣು ಹಾಕಿರುವಂಥದ್ದು. ಆದ್ದರಿಂದ ಅದು ಆ ಬೆಟ್ಟದ ತಪ್ಪಲಿನಲ್ಲಿ ಇದ್ದಂತಹ ಒಂದು ಸಮಾಧಿ. ಈಗ ಸೂರ್ಯ ಉದಯಿಸುವಾಗ ಏನಾಗ್ತದೆ, ಬೆಟ್ಟದ ಮೇಲ್ಗಡೆ ಬೆಳಕು ಬರ್ತದೆ, ಆದರೆ ಬೆಟ್ಟದ ತಪ್ಪಲಲ್ಲಿ ಇನ್ನೂ ಕತ್ತಲೆ ಇರ್ತದೆ. ಆದ್ದರಿಂದ ಇಬ್ಬರು ಹೇಳಿದಂತಹ ಸಂಗತಿಗಳು ಸ್ಪಷ್ಟವಾದ ಸಂಗತಿಗಳೇ. ಅವರಿಬ್ಬರ ವ್ಯಾಖ್ಯಾನಕ್ಕೂ ತಪ್ಪಿಲ್ಲ. ಅವರವರ ವೀಕ್ಷಣೆಯಲ್ಲಿ ಹೇಳಿದಾಗ ಮಾರ್ಕ ಮತ್ತು ಮತ್ತಾಯ ಹೇಳ್ತಾ ಇದ್ದಾನೆ ಬೆಳಕಾದ ಮೇಲೆ. ಅಂದರೆ ಒಂದು ವೇಳೆ ಅವರು ಆ ಮೇಲಿನಿಂದ ನೋಡಿದಾಗ ಬೆಳಗಾಗಿತ್ತು, ಆದರೆ ಯೋಹಾನ್ ಇನ್ನೂ ಸ್ಪಷ್ಟವಾಗಿ ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಏನಿತ್ತು, ಕತ್ತಲಿತ್ತು ಎಂಬುದಾಗಿ ಯೋಹಾನ್ ಹೇಳ್ತಾ ಇದ್ದಾನೆ. ಅಂದರೆ ಸೂರ್ಯ ಉದಯಿಸಿ ಮೇಲಕ್ಕೆ ಬಂದಾಗ ಬೆಟ್ಟದ ತಪ್ಪಲಿನಲ್ಲಿ ಕತ್ತಲಿತ್ತು, ಮೇಲ್ಗಡೆ ಏನಿತ್ತು, ಬೆಳಕಾಗಿತ್ತು ಎಂಬುದಾಗಿ ನೋಡುತ್ತೇವೆ.
ಆದ್ದರಿಂದ ನಾವು ಆ ಸಮಾಧಿ ಇರುವ ಸ್ಥಳ ಮತ್ತು ಅಲ್ಲಿನ ಸನ್ನಿವೇಶವನ್ನು ಕಲಿಯುವಾಗ ಮಾತ್ರವೇ ಏನು ಅವರು ಬರೆದಿರುವವರ ಉದ್ದೇಶ ಎಂಬುದಾಗಿ ಅರ್ಥ ಆಗುವಂಥದ್ದು. ಅಲ್ಲದೆ ಅವರಿಬ್ಬರು ತಪ್ಪಾದ ರೀತಿಯಲ್ಲಿ ಒಬ್ಬರು ಕತ್ತಲೆಯಲ್ಲಿ ಇನ್ನೊಬ್ಬರು ಬೆಳಗ್ಗೆ ಅಂತ ಹೇಳಿದಲ್ಲ, ಎರಡೂ ವ್ಯಕ್ತಿ ಹೇಳಿದ್ದು ಸರಿಯಾದ ಸಂಗತಿ. ಯಾಕಂದರೆ ಅದು ಬೆಳಗಿನ ಸಮಯ ಸೂರ್ಯ ಉದಯಿಸುವಾಗ ನಮ್ಮಲ್ಲೂ ಹಂಗೆ ನಡೆಯುತ್ತದೆ. ತಪ್ಪಲಾದ ಸ್ಥಳಗಳಲ್ಲಿ ಅಂದರೆ ತಗ್ಗುಗಳಲ್ಲಿ ಇನ್ನೂ ಬೆಳಕು ಬಂದಿರಲಿಕ್ಕಿಲ್ಲ, ಆವಾಗ ಅಲ್ಲಿ ಸ್ವಲ್ಪ ಕತ್ತಲೆ ಇರ್ತದೆ. ಆದರೆ ಮೇಲ್ಗಡೆ ಏನಿರ್ತದೆ, ಬೆಳಕಾಗಿರ್ತದೆ. ಅದು ಅಲ್ಲಿ ಅವರು ವಿವರಿಸಿದಂತಹ ವಿವರಣೆಯ ಅರ್ಥ. ಅಷ್ಟೇ. ಈ ನಡುವೆ ಇನ್ನೊಂದು ಪ್ರಶ್ನೆ. ಈಗ ಈ ಪುನರುತ್ಥಾನದ ಬಗ್ಗೆ 4 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟದ್ದನ್ನು ನಮಗೆ ವಿಸ್ತಾರವಾಗಿ ನಮಗೆ ತಿಳಿಸ್ಬೋದಾ ಪಾಸ್ಟರ್? ನಾನು ಆ 4 ಸುವಾರ್ತೆಯನ್ನು ಕೂಡಿಸಿ ಎಲ್ಲವನ್ನು ಸೇರಿಸಿ ಆ ಪುನರುತ್ಥಾನದ ದಿವಸ ಆದ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ, ಒಂದರ ಹಿಂದೆ ಒಂದಾಗಿ ವಿವರಿಸಲಿಕ್ಕೆ ನಾನು ಬಯಸ್ತೇನೆ. ಒಂದನೇದಾಗಿ, ಅವತ್ತು ಮುಂಜಾನೆ ನಮಗೆ ಎಕ್ಸಾಕ್ಟ್ ಆದಂತಹ ಸಮಯ ಗೊತ್ತಿಲ್ಲ. ಯಾಕಂದರೆ ಇವರು ಸಮಾಧಿಯ ಬಳಿಗೆ ಈ ಸ್ತ್ರೀಯರು ಬರುವಾಗ ಇನ್ನೂ ಮೊಬ್ಬಿತ್ತು, ಮುಂಜಾನೆಯ ಸಮಯ. ಆದರೆ ಯೇಸು ಕ್ರಿಸ್ತನು ಅದಕ್ಕಿಂತಲೂ ಮುಂಚೆ ಎಬ್ಬಿಸಲ್ಪಟ್ಟಿದ್ದನು. ಯಾಕಂದರೆ ಅವರು ಬಂದು ನೋಡಿದಾಗ ಸಮಾಧಿ ಬರಿದಾಗಿತ್ತು, ದೂತರು ಕಲ್ಲನ್ನು ಉರುಳಿಸಿ ಅದರ ಮೇಲೆ ಕೂತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಮುಂಜಾನೆ ಸಮಯ ನಮಗೆ ಗೊತ್ತಿಲ್ಲ. ಏರ್ಲಿ ಇನ್ ದ ಮಾರ್ನಿಂಗ್ ಭೂಕಂಪವಾಯಿತು. ಒಂದು ಭೂಕಂಪವಾಗಿ ಏನಾಯಿತು, ಸಮಾಧಿಯ ಕಲ್ಲು ಉರುಳಿ ಹೋಗಿತ್ತು. ಅಲ್ಲಿ ದೂತರು ಬಂದು ಏನು ಮಾಡ್ತಾ ಇದ್ದಾರೆ, ಆ ಕಲ್ಲಿನ ಮೇಲೆ ಬಂದು ಕೂರ್ತಾ ಇದ್ದಾರೆ. ಒಂದು ವೇಳೆ ಈ ಸಮಯದಲ್ಲಿ ಅಲ್ಲಿ ಇದ್ದಂತಹ ಸೋಲ್ಜಿಯರ್ಸ್, ಏನು ಸಿಪಾಯಿಗಳಲ್ಲಿ ಕೆಲವರು ಇದನ್ನು ಧಾರ್ಮಿಕ ಮುಖಂಡರಿಗೆ ತಿಳಿಸಲಿಕ್ಕೆ ಹೋಗಿರಬೇಕು. ಇದು ಪ್ರಾರಂಭದಲ್ಲಿ ನಡೆಯುವಂತಹ ಸಂಗತಿ. ಇದಾದ ಮೇಲೆ ಎರಡನೇ ಸಂಗತಿ, ಮಗ್ದಲತ ಮರಿಯ ಮತ್ತು ಇತರ ಸ್ತ್ರೀಯರು, ಕೆಲವರಲ್ಲಿ 2 ಅಂತ ಇದೆ, ಇನ್ನರಲ್ಲಿ 3 ಅಂತ ಇದೆ. ಕೆಲವು ಸ್ತ್ರೀಯರು ಯೇಸುವಿನ ಸಮಾಧಿಗೆ ಹಚ್ಚುವುದಕ್ಕಾಗಿ ಸುಗಂಧ ತೈಲದೊಡನೆ ಬೆಳಗಿನ ಸಮಯ ಅವರು ಸಮಾಧಿಯ ಬಳಿಗೆ ಬರ್ತಾ ಇದ್ದಾರೆ. ಆವಾಗ ಇಬ್ಬರು ದೂತರು ಕಲ್ಲನ್ನು ಉರುಳಿಸಿ ಅದರ ಮೇಲೆ ಕೂತಿರುವುದನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಬೇರೆ ಸ್ತ್ರೀಯರನ್ನು ಅಲ್ಲೇ ಬಿಟ್ಟು ಮರಿಯ ತನ್ನ ಸಹೋದರರಿಗೆ, ಅಂದರೆ ಯೇಸು ಕ್ರಿಸ್ತನ ಶಿಷ್ಯರಿಗೆ ಈ ಸಂಗತಿಯನ್ನು ತಿಳಿಸುವುದಕ್ಕಾಗಿ ಅವಳು ಅಲ್ಲಿಗೆ ಹೋಗುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ನಾವು ಮುಂದಿನ ಭಾಗಕ್ಕೆ ಬರುವಾಗ, ಪೇತ್ರ ಮತ್ತು ಯೋಹಾನರು ಮೇರಿ ಹೇಳಿದ ವಾರ್ತೆಯನ್ನು ಕೇಳಿ, ಯೇಸು ಕ್ರಿಸ್ತನು ಎಬ್ಬಿಸಲ್ಪಟ್ಟಿದ್ದಾನೆಂಬ ವಾರ್ತೆಯನ್ನು ಕೇಳಿ ಅಲ್ಲಿಂದ ಸಮಾಧಿಯ ಬಳಿಗೆ ಓಡಿ ಬರುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆಮೇಲೆ ಈ ಪೇತ್ರ ಮತ್ತು ಯೋಹಾನರು ಯೇಸುವಿನ ಶರೀರ ಅಲ್ಲಿ ಇಲ್ಲದೆ ಇರುವುದನ್ನು ನೋಡಿ ಅವರು ತಿರುಗಿ ಮನೆಗೆ ಹೋದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮಾರ್ಕನ ಸುವಾರ್ತೆ 16:9ರಿಂದ ನಾವು ಓದುವಾಗ, ಅವರು ಬಂದು ಯೇಸುವನ್ನು ಕಾಣದೆ ಅವರು ತಿರುಗಿ ತಮ್ಮ ಮನೆಗಳಿಗೆ, ಅವರು ಇದ್ದಂತಹ ಕೋಣೆಗೆ ಹೋದರೆಂಬುದಾಗಿ ನಾವು ನೋಡ್ತೇವೆ. ಆದರೆ ಯೋಹಾನ 20:11 ಪ್ರಕಾರ ಮರಿಯಳು ಅಲ್ಲೇ ನಿಂತಿದ್ದಳು ಎಂಬುದಾಗಿ ನಾವು ನೋಡುತ್ತೇವೆ. ಬಾಕಿ ಎಲ್ಲರೂ ತಿರುಗಿ ಹೋದರು, ಆದರೆ ಆಕೆ ಒಬ್ಬಳೇ ಅಲ್ಲಿ ನಿಂತಿರುವುದಾಗಿ ನಾವು ನೋಡುತ್ತಾ ಇದ್ದೇವೆ. ಆ ಸಮಯದಲ್ಲಿ ಮರಿಯಳಿಗೆ, ಮಗ್ದಲತ್ಕಾರಿ ಮರಿಯಳಿಗೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 9ನೇ ವಾಕ್ಯದ ಪ್ರಕಾರವಾಗಿ. ಆಮೇಲೆ ಈ ಸಮಯದಲ್ಲಿ ಲೂಕನ ಸುವಾರ್ತೆ 24ನೇ ಅಧ್ಯಾಯ ಅದರ 33, 34, 35 ವಾಕ್ಯದ ಪ್ರಕಾರ ಇದೇ ಸಮಯದಲ್ಲಿ ಯೇಸು ಕ್ರಿಸ್ತನು ಪೇತ್ರನಿಗೂ ಇನ್ನೊಬ್ಬ ಶಿಷ್ಯನಿಗೂ ಪ್ರತ್ಯಕ್ಷವಾಗುವುದಾಗಿ ನಾವು ನೋಡುತ್ತೇವೆ. ಯಾಕಂದರೆ ಲೂಕನ ಸುವಾರ್ತೆ ಪ್ರಕಾರ ಅವರು ಬೆಳಿಗ್ಗೆ ಎಮ್ಮಾವುಸಿಗೆ ಪ್ರಯಾಣ ಮಾಡುತ್ತಿರುವಾಗ ಯೇಸು ಅವರ ಸಂಗಡ ನಡೆದು, 3ನೇವನಾಗಿ ಅವರ ಸಂಗಡ ನಡೆದು ಅವರಿಗೆ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಮೂಲಕ ಹೇಳಿದ ಮಾತನ್ನು ಅವರಿಗೆ ಬೋಧಿಸಿ ಕೊನೆಗೆ ಅವರೊಟ್ಟಿಗೆ ರೊಟ್ಟಿ ಮುರಿದು ಅವರ ಕಣ್ಣು ತೆರೆದು ಯೇಸು ಅಲ್ಲಿಂದ ಅಪ್ರತ್ಯಕ್ಷನಾದನು ಎಂಬುದಾಗಿ ನಾವು ನೋಡುತ್ತೇವೆ. ಅದು ಆ ಸಮಯದಲ್ಲಿ ನಡೆದಿರಬೇಕು. ಆಮೇಲೆ ಯೇಸು ಕ್ರಿಸ್ತನು ಪೇತ್ರನಿಗೆ ಪ್ರತ್ಯಕ್ಷನಾದನು ಎಂಬುದಾಗಿ ನಾವು ಲೂಕನ ಸುವಾರ್ತೆಯಲ್ಲಿ ಮತ್ತು 1 ಕೊರಿಂಥ್ಯ ಪತ್ರಿಕೆ 15ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನು ಪೇತ್ರನಿಗೂ ಪ್ರತ್ಯಕ್ಷನಾದನು. ಆಮೇಲೆ ಇನ್ನು ಕಾಣಿಸಿಕೊಂಡಿರುವಂಥದ್ದು, ಶಿಷ್ಯರೆಲ್ಲರೂ ಹೆದರಿ ಒಂದು ಕೋಣೆಯಲ್ಲಿರುವಾಗ ನಾವು ಮಾರ್ಕನ ಸುವಾರ್ತೆ 16:14, ಲೂಕ 24:33, ಯೋಹಾನ 20:19 ಈ ವಾಕ್ಯಗಳು ಓದುವಾಗ ಅಂದೇ ಯೇಸು ಕ್ರಿಸ್ತನು ಕೋಣೆಯೊಳಗೆ ಶಿಷ್ಯರ ಮಧ್ಯೆ ಪ್ರತ್ಯಕ್ಷವಾಗುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಇದು ಜೆರುಸಲೇಮಿನಲ್ಲಿ ಅವರು ಒಂದು ಕೋಣೆಯೊಳಗಿರುವಾಗ, ಯಾಕಂದರೆ ಅವರು ಬಹಳ ದೂರ ಹೋಗಿರಲಿಕ್ಕಿಲ್ಲ,
ಎಲ್ಲಿ ಎಂಬುದಾಗಿ ಸ್ಪಷ್ಟವಲ್ಲ. ಆದ್ದರಿಂದ ನಮ್ಮ ಅನುಮಾನ ಅವರು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ ಮೇಲೆ ಹೆದರಿ ಯೆರೂಸಲೇಮಿನಲ್ಲೇ ಯಾವುದಾದ್ರೂ ಮನೆಯೊಳಗೆ ಇದ್ದಿರಬೇಕು. ಆ ಕೋಣೆಯೊಳಗೆ ಯೇಸು ಕ್ರಿಸ್ತನು ಅವರಿಗೆ ಪ್ರತ್ಯಕ್ಷನಾಗುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅದಾದ ಮೇಲೆ 1 ವಾರಗಳಾದ ಮೇಲೆ ಮತ್ತೆ ಯೋಹಾನ ಸುವಾರ್ತೆ 20ನೇ ಅಧ್ಯಾಯದ 26ನೇ ವಚನದ ಪ್ರಕಾರ ಮತ್ತೆ ಶಿಷ್ಯರಿಗೆ 1 ವಾರ ಆದ ಮೇಲೆ ಪ್ರತ್ಯಕ್ಷನಾಗ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಇದಾದ ಮೇಲೆ ಯೇಸು ಕ್ರಿಸ್ತನು ತನ್ನ ಸ್ವರ್ಗಾರೋಹಣಕ್ಕಿಂತ ಮುಂಚೆ ಅನೇಕ ಸಂದರ್ಭಗಳಲ್ಲಿ ಅನೇಕ ವ್ಯಕ್ತಿಗಳಿಗೆ ಕಾಣಿಸಿಕೊಂಡದಾಗಿಯೂ ಸಹ ನಾವು ನೋಡ್ತೇವೆ. ಈ ರೀತಿ ಹೆಚ್ಚು ಕಡಿಮೆ ನಾವು ಲೆಕ್ಕ ಹಾಕುವುದಾದರೆ 12ಕ್ಕಿಂತಲೂ ಹೆಚ್ಚು ಸಾರಿ ಯೇಸು ಕ್ರಿಸ್ತನು ಅವರಿಗೆ ವಿವಿಧ ಸಂದರ್ಭಗಳಲ್ಲಿ ಪ್ರತ್ಯಕ್ಷ, ಅದರಲ್ಲಿ 5 ಸಾರಿ ತಾನು ಪುನರುತ್ಥಾನಗೊಂಡ ಅದೇ ದಿವಸ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ಮೊದಲನೇದಾಗಿ ಆತನು ಕಾಣಿಸಿಕೊಂಡದ್ದು ಯಾರಿಗೆ? ಮಗ್ದಲತ ಮರಿಯಳಿಗೆ. ನಾವು ಸಿನೋಪ್ಟಿಕ್ ಗಾಸ್ಪಲ್ಸಿನ ಪ್ರಕಾರ ಕಲಿಯುವುದಾದರೆ ಅವರು ಯೇಸು ಸ್ವಾಮಿಯ ಶರೀರಕ್ಕೆ ಹಚ್ಚುವುದಕ್ಕೆ ಸುಗಂಧ ತೈಲದೊಡನೆ ಮಗ್ದಲತೆ ಮೇರಿ ಹಾಗೂ ಇನ್ನೊಬ್ಬ ಯಾಕೋಬನ ತಾಯಿಯಾದ ಮೇರಿ, ಸಲೋಮೆ ಮುಂತಾದ ಸಹೋದರಿಯರೊಡನೆ ಸಮಾಧಿಯ ಬಳಿಗೆ ಬರುವಾಗ ಅಲ್ಲಿ ಅವರು ಹೇಳ್ತಿದ್ದಾರೆ, ನಮಗೋಸ್ಕರ ಯಾರು ಈ ಕಲ್ಲನ್ನು ಉರುಳಿಸುವರು ಎಂಬುದಾಗಿ ಅವರು ಭಾರಪಡುತ್ತಾ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಯಾಕಂದರೆ ಯೇಸುವಿನ ಸಮಾಧಿಗೆ ಹಚ್ಚುವುದಕ್ಕಾಗಿ ಅವರು ಈ ಶರೀರಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ತೈಲಗೊಡನೆ ಅವರು ಬಂದಿದ್ದಾರೆ. ಮಗ್ದಲತ ಮರಿಯಳಿಗೆ ಯೇಸುವಿನ ಮೇಲೆ ಅಷ್ಟೊಂದು ಪ್ರೀತಿ. ಆದ್ದರಿಂದ ಅವರಿಗೆ ಗೊತ್ತು, ಇದು ರೋಮಾ ಸರ್ಕಾರದವರು ಸಮಾಧಿಯ ಕಲ್ಲನ್ನು ಭದ್ರಪಡಿಸಿದ್ದಾರೆ, ಸಿಪಾಯಿಗಳು ಕಾವಲಾಗಿದ್ದಾರೆ. ಆದ್ದರಿಂದ ನಾವು ಅಲ್ಲಿ ಒಳಗೆ ಹೋಗಿ ಶರೀರಕ್ಕೆ ಹಚ್ಚುವುದಕ್ಕೆ ಸಾಧ್ಯವಲ್ಲ ಎಂಬುದಾಗಿ ಅವರಿಗೆ ಗೊತ್ತಿತ್ತು. ಸನ್ನಿವೇಶ ಅನುಕೂಲವಲ್ಲ ಎಂಬುದಾಗಿ ಗೊತ್ತಿದ್ದಾಗ್ಯೂ ಯೇಸುವಿನ ಮೇಲಿನ ಪ್ರೀತಿಯ ನಿಮಿತ್ತ ಅವರು ಅಲ್ಲಿಂದ ಹೊರಡ್ತಾ ಇದ್ದಾರೆ. ಅನೇಕ ಸಾರಿ ಇಲ್ಲಿ ನಾವು ಕಲಿಯತಕ್ಕಂಥ ಒಂದು ಆತ್ಮಿಕ ಪಾಠ, ನಾವು ನಮ್ಮ ಮುಂದೆ ಅನೇಕ ಅಸಾಧ್ಯತೆಗಳಿರ್ತದೆ, ಹೇಗೆ ಇದು ಸಾಧ್ಯ ಎಂಬುದಾಗಿ. ಆದರೆ ನಾವು ನಂಬಿಕೆಯಿಂದ ಹೆಜ್ಜೆ ಇಡುವಾಗ, ಅವರು ಅಲ್ಲಿಂದ ಹೆಜ್ಜೆ ಇಟ್ಟು ಸಮಾಧಿಯ ಬಳಿಗೆ ಬಂದಾಗ ಅವರು ಕಂಡಂಥದ್ದು ಸಮಾಧಿ ತೆರೆದಿರುವುದನ್ನು. ಯಾಕಂದರೆ ಇಟ್ಸ್ ಇಂಪಾಸಿಬಲ್. ಯಾಕಂದರೆ ಈಗಾಗಲೇ ಮಹಾಯಾಜಕರು ಪಿಲಾತನ ಬಳಿಗೆ ಹೋಗಿ ರೋಮಾ ಸೈನಿಕರು ಮತ್ತು ಅರಮನೆಯ ಕಾವಲುಗಾರರನ್ನು ತಂದು ಸಮಾಧಿಯನ್ನು ಭದ್ರಪಡಿಸಿ ರೋಮಾ ಸರ್ಕಾರದ ಮುದ್ರೆ ಹಾಕಿ ಅದಕ್ಕೆ ಬದಲಾಗಿ ಕಾವಲುಗಾರರು ಅಲ್ಲಿ ನಿಂತಿದ್ದಾರೆ. ಇವರನ್ನೆಲ್ಲ ದಾಟಿ ಅದರೊಳಗೆ ಹೋಗುವುದು ಈ ಸ್ತ್ರೀಯರಿಗೆ ಅಸಾಧ್ಯವಾದಂತಹ ಸಂಗತಿ ಮಾನುಷಿಕವಾಗಿ. ಆದರೆ ಅವರಿಗೆ ಅಸಾಧ್ಯವೆನಿಸಿದ ಸಂಗತಿ ಅವರು ನಂಬಿಕೆಯಿಂದ ಬಂದಾಗ ಅಲ್ಲಿ ತೆರೆದಿರುವುದನ್ನು ಅವರು ಕಾಣ್ತಾ ಇದ್ದಾರೆ. ಇಲ್ಲಿಂದ ಒಂದು ಆತ್ಮಿಕ ಸಂದೇಶ ನನಗೆ ಕೊಡಲಿಕ್ಕಿರುವಂಥದ್ದು, ನಮ್ಮ ಮುಂದೆ ಎಲ್ಲ ಅಸಾಧ್ಯತೆಗಳಾಗಿರ್ಬೋದು, ಆದರೆ ನಾವು ನಂಬಿಕೆಯಿಂದ ಮುಂದಕ್ಕೆ ಕಾಲಿಡುವಾಗ ನಮ್ಮ ಮುಂದೆ ಬಾಗಿಲುಗಳು ತಾನಾಗಿ ತೆರೆಯುತ್ತದೆ. ನಮಗೆ ಬಯಕೆ ಇದ್ದರೆ, ನಂಬಿಕೆ ಇದ್ದರೆ ಖಂಡಿತವಾಗಿ ದೇವರು ಏನು ಮಾಡ್ತಾನೆ, ಅಲ್ಲಿ ಕಾರ್ಯಗಳನ್ನು ಮಾಡುತ್ತಿರುವುದಾಗಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ಅಲ್ಲಿ ಅವರಿಗೋಸ್ಕರ ಪರಲೋಕದಿಂದ ದೇವರು ದೂತನನ್ನು ಕಳಿಸ್ತಾ ಇದ್ದಾನೆ. ಒಂದು ಭೂಕಂಪವಾಗಿ ಅವ್ರು ನೋಡುವಾಗ ಕಲ್ಲನ್ನು ಉರುಳಿಸಿ ಆ ಕಲ್ಲಿನ ಮೇಲೆ 2 ದೂತರು ಕೂತಿದ್ದಾರೆ. ಅದರ ಅರ್ಥ ಮನುಷ್ಯನಿಗೆ ರೋಮಿನ ಮುದ್ರೆಯನ್ನು ಹೊಡೆಯುವುದಕ್ಕೆ ಆಗುವುದಿಲ್ಲ, ರೋಮಿನ ನಿಯಮವನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಆದರೆ ದೇವರಿಗೆ ಸಾಧ್ಯ. ದೇವರು ಪರಲೋಕದಿಂದ ತನ್ನ ದೂತರನ್ನು ಕಳಿಸಿದ್ದಾನೆ. ಅವರು ಆ ಕಲ್ಲಿನ ಮೇಲೆ ಕೂತಿದ್ದಾರೆ. ಅಂದರೆ ಯಾರಾದರೂ ಅರೆಸ್ಟ್ ಮಾಡೋದಾದರೆ ನಮ್ಮನ್ನೇನು ಮಾಡಿರಿ, ಅರೆಸ್ಟ್ ಮಾಡಿರಿ ಅಂತ ದೂತರು ಧೈರ್ಯವಾಗಿ ಕಲ್ಲಿನ ಮೇಲೆ ಕೂತಿದ್ದಾರೆ. ಅಂದರೆ ಏನು, ಮನುಷ್ಯರು ಯಾರಾದರೂ ಸರ್ಕಾರದ ನಿಯಮವನ್ನು ಭೇದಿಸಿದರೆ ಅರೆಸ್ಟ್ ಮಾಡ್ಬೋದಿತ್ತು, ಆದರೆ ದೂತರನ್ನು ಅರೆಸ್ಟ್ ಮಾಡಲಿಕ್ಕೆ ಆಗ್ತದಾ? ಅರೆಸ್ಟ್ ಮಾಡಲಿಕ್ಕೆ ಆಗುವಂಥ ಸಂಗತಿ. ಆದ್ದರಿಂದ ಅವರೇ ಆ ಕಲ್ಲಿನ ಮೇಲೆ ಕೂತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಲೋಕಕ್ಕೆ ಅಸಾಧ್ಯವೆನಿಸಿದ ಸಂಗತಿ ದೇವರಿಂದ ಸಾಧ್ಯ. ದೇವರು ತನ್ನ ದೂತನನ್ನು ಕಳುಹಿಸಿ ವಿಷಯಗಳ ಮೇಲೆ ನಮಗೆ ಬಿಡುಗಡೆಯನ್ನು ಕೊಡ್ತಾನೆ ಎಂಬ ಒಂದು ಆತ್ಮಿಕ ಸತ್ಯವನ್ನು ನಮಗೆ ಆ ಭಾಗದಿಂದ ಕಲಿಯಲಿಕ್ಕೆ ಸಾಧ್ಯ. ಈಗ ಇದು ಘಟನೆ ಆದ ಮೇಲೆ ಮರಿಯಳು ಏನು ಮಾಡ್ತಾ ಇದ್ದಾಳೆ, ತನ್ನೊಂದಿಗೆ ಬಂದ ಸಹೋದರಿಯರನ್ನ ಅಲ್ಲೇ ನಿಲ್ಲಿಸಿ ಅವಳು ಓಡ್ತಾ ಇದ್ದಾಳೆ ತನ್ನ ಸಹೋದರಿಗೆ ಇದು ತಿಳಿಸುವುದಕ್ಕಾಗಿ. ಅಂದರೆ ಸಮಾಜದಲ್ಲಿ ಕೆಳಮಟ್ಟದಲ್ಲಿ ಇದ್ದಂಥ ಒಬ್ಬ ಸ್ತ್ರೀ ಮೊದಲು ಪುನರುತ್ಥಾನದ ಸಂದೇಶವನ್ನು ಇತರರಿಗೆ ತಿಳಿಸಿತು. ಮರಿಯಳೇ ಹೋಗಿ ಕೋಣೆಯೊಳಗೆ ಇರತಕ್ಕಂಥ ಶಿಷ್ಯರಿಗೆ, ಉಳಿದ ಶಿಷ್ಯರಿಗೆ, ನಮ್ಮ ಗುರು, ನಮ್ಮ ಕರ್ತನು ಅವನು ಎದ್ದು ಬಂದಿದ್ದಾನೆ, ಅವನು ಅಲ್ಲಿ ಇಲ್ಲ, ನಾವು ಹೋಗಿ ನೋಡಿದೆವು, ಆತನ ಸಮಾಧಿ ಬರಿದಾಗಿದೆ ಎಂಬುದಂತಹ ಪುನರುತ್ಥಾನದ ಸಂದೇಶ ಮೊದಲು ಸಾರಿದ ಯಾರು? ಮಗ್ದಲತ ಮರಿಯಳು ಒಬ್ಬ ಸ್ತ್ರೀ ಆಗಿದ್ದಾಳೆ ಎಂಬುದನ್ನು ನಾವಲ್ಲಿ ಅರ್ಥ ಮಾಡಿಕೊಡ್ತೇವೆ. ಆದ್ದರಿಂದ ಸ್ತ್ರೀಯರಿಗೆ ಅತಿ ಹೆಚ್ಚು ಸ್ವಾರ್ಥೀಕರಣದಲ್ಲಿ ಪಾಲುಗಾರಿಕೆ ಇದೆ. ಅಂದರೆ ದೇವರು ಮೊದಲ ಸಂದೇಶ
ಆ ಪುನರುತ್ಥಾನದ ಸಂದೇಶವನ್ನು ಸಾರುವುದಕ್ಕಾಗಿ ಒಬ್ಬ ಸ್ತ್ರೀಯನ್ನು ದೇವರು ಉಪಯೋಗಿಸಿದಾಗಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಈಗ ಈಕೆಯ ಮಾತನ್ನು ನಂಬಿದಂಥ ಇಬ್ಬರು ಶಿಷ್ಯರು, ಅದರಲ್ಲಿ ಒಬ್ಬ ಪೇತ್ರ, ಇನ್ನೊಬ್ಬ ಯೋಹಾನ ಸುವಾರ್ತೆ ಪ್ರಕಾರ ಇನ್ನೊಬ್ಬ ಶಿಷ್ಯ ಅಂತ, ಅದು ಯೋಹಾನಿ ಆಗಿದ್ದಾನೆ. ಅವರಿಬ್ಬರು ಅಲ್ಲಿಂದ ಓಡ್ತಾ ಇದ್ದಾರೆ. ಇಬ್ಬರು ಓಡ್ತಾ ಇರುವಾಗ ಯೋಹಾನನನ್ನು ಹಿಂದಿಕ್ಕಿ ಪೇತ್ರ ಮುಂದೆ ಬಂದ, ಓಡಿ ಬಂದು ಸಮಾಧಿ ಬಳಿಯಲ್ಲಿ ಬಂದು ನೋಡಿದ. ಸಮಾಧಿಯ ಬಳಿಗೆ ಬಂದ, ಆದರೆ ಯೋಹಾನ ಅವನನ್ನು ಓವರ್ಟೇಕ್ ಮಾಡಿ ಒಳಗೆ ಹೋದ. ಯೋಹಾನ ಒಳಗೆ ಹೋಗಿ ನೋಡಿದ. ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಯೋಹಾನ ಹೇಳ್ತಾ ಇದ್ದಾನೆ, ಏನು ಆತನನ್ನು ಸುತ್ತಿದ್ದಂತಹ 4 ಬಟ್ಟೆಗಳು ಮಡಿಚಿಟ್ಟಿದ್ದವು ಅಂತ. ಅಲ್ಲಿ ಯೇಸು ಇರಲಿಲ್ಲ ಎಂಬುದಾಗಿ, ಅಲ್ಲಿ ಬಟ್ಟೆಗಳೆಲ್ಲ ಮಡಿಚಿಟ್ಟು ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವೆಲ್ಲ ಮನೆಯಿಂದ ಹೊರಡುವಾಗ ಹೇಗೆ ಬಟ್ಟೆ ಎಲ್ಲ ಮಡಿಚಿಡಲಿಕ್ಕೆ ನಮಗೆ ಟೈಮ್ ಸಿಗಲ್ಲ, ನಾವು ಹಾಗೆ ಅದನ್ನು ಬಿಸಾಡಿ ಬಿಟ್ಟು ಬರ್ತೇವೆ. ಆದರೆ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಾಗ ತನಗೋಸ್ಕರವಾಗಿ ಅವರು ಉಪಯೋಗಿಸಿದ ಬಟ್ಟೆಗಳನ್ನೆಲ್ಲ ಏನು ಮಾಡಿದ, ಸರಿಯಾಗಿ ಮಡಿಚಿ ಒಂದು ಭಾಗದಲ್ಲಿ ಇಟ್ಟಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಇದು ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವೊಂದು ಶಿಸ್ತುಬದ್ಧ ಜೀವಿತ ನಡೆಸಲಿಕ್ಕೆ ಒಂದು ಉದಾಹರಣೆಯಾಗಿ ಸ್ವಾಮಿಯಲ್ಲಿ ತೋರಿಸ್ತಾ ಇದ್ದಾನೆ. ನಾವೆಷ್ಟೇ ಬಿಸಿ ಇರುವುದಾದರೂ ನಮ್ಮ ಕೋಣೆಗಳನ್ನು, ನಮ್ಮ ಮನೆಯನ್ನು ನಾವು ಶುಚಿಯಾಗಿ ಇಡಬೇಕು. ಕೆಲವು ಮನೆಗಳಿಗೆ ಹೋದರೆ ಏನು ಬೇಡವಾದ ಸಂಗತಿಗಳೆಲ್ಲ ಮನೆ ಮುಂದೆ ನೇತು ಹಾಕಿರುವುದನ್ನು ನಾವು ಕಾಣ್ತೇವೆ ಅಲ್ವಾ. ನಾವು ನಮ್ಮ ವಸ್ತ್ರಗಳನ್ನೆಲ್ಲ ನಾವು ಏನು ಕ್ರಮಬದ್ಧವಾಗಿ ಮಡಚಿ ಇಡಬೇಕು. ಅದಕ್ಕೆ ಒಂದು ಹೋಲಿಕೆಯಾಗಿ ಯೇಸು ಸ್ವಾಮಿ ಅಲ್ಲಿ ನಮಗೊಂದು ಪಾಠವನ್ನು ಕಲಿಸ್ತಾ ಇದ್ದಾನೆ. ಅವ್ರು ಹೋಗಿ ನೋಡಿದಾಗ ಎಲ್ಲ ಏನು ಬಹಳ ಕ್ರಮವಾಗಿ ಇದೆ. ನಾನು ಅಲ್ಲಿಂದ ಇನ್ನೊಂದು ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ. ಈ ಅರಿಮಥ್ಯ ಜೋಸೆಫನ ಸಮಾಧಿ, ಅದು ಜೋಸೆಫನು ತನಗೋಸ್ಕರ ಮತ್ತು ತನ್ನ ಕುಟುಂಬಕ್ಕೋಸ್ಕರ ಕೆತ್ತಿಸಿದಂತಹ ಒಂದು ಹೊಸ ಸಮಾಧಿ, ಯಾರು ಇಟ್ಟಿರಲಿಲ್ಲ. ಅರಿಮಥ್ಯ ಜೋಸೆಫನ ನಂಬಿಕೆಯಿಂದ ಅದನ್ನು ಸ್ವಾಮಿಗಾಗಿ ಕೊಡ್ತಾ ಇದ್ದಾನೆ. ಆದರೆ ಅರಿಮಥ್ಯ ಜೋಸೆಫ್ ತಿಳ್ಕೊಂಡಿರಲಿಲ್ಲ ಇದು ಖಾಲಿ ಆಗ್ತದೆ ಎಂಬುದಾಗಿ, ಇದು ನನಗೂ ಮತ್ತೆ ಸಿಗ್ತದೆ ಎಂಬುದಾಗಿ ಆತನ ನಂಬಿ ಇರಲಿಲ್ಲ. ಕಾರಣ, ಒಂದು ಹೆಣ ಇಟ್ಟ ಮೇಲೆ ಮತ್ತೆ ಬೇರೆ ಸಮಾಧಿ ಮಾಡೋಣ ಎಂಬುದಾಗಿ ತಿಳ್ಕೊಂಡಿರ್ಬೋದು. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಅರಿಮಥ್ಯ ಜೋಸೆಫನಿಗೆ, ನೀ ನನಗೆ ಕೊಟ್ಟಿರುವ ಸಮಾಧಿ 3 ದಿವಸಕ್ಕೆ ಮಾತ್ರ ಸಾಕು, ಯಾಕಂದರೆ 3 ದಿವಸಕ್ಕೆ ಇದು ಸಾಕು, ನಾನೇನು ಮಾಡ್ತೇನೆ, ನಾನು ತಿರುಗಿ ಬರ್ತೇನೆ ಎಂಬುದಾಗಿ. ಅದರಿಂದ ಜೋಸೆಫನು ಸಹ ಸಂತೋಷಪಟ್ಟಿರಬೇಕು ಆ್ಯಕ್ಚುಲಿ. ಕಾರಣ ಏನು, ತನಗೆ ಅನಿವಾರ್ಯತೆ ಇಲ್ಲದೆ ಅದನ್ನು ಕೊಟ್ಟಿರಬೇಕು, ಯಾಕಂದರೆ ಆ ಸಂದರ್ಭದಲ್ಲಿ ಅಲ್ಲೇ ಯೇಸು ಸ್ವಾಮಿಯನ್ನು ಸಮಾಧಿ ಮಾಡಬೇಕಾಗಿತ್ತು. ಆದ್ದರಿಂದ ಜೋಸೆಫನ ಸಮಾಧಿ ದೇವರು ತಿರುಗಿ ಅವನಿಗೆ ಕೊಡ್ತಾ ಇದ್ದಾನೆ ಅಲ್ವಾ. ಅದರಿಂದ ನಾನೊಂದು ಆತ್ಮಿಕ ಪಾಠ ಹೇಳಲಿಕ್ಕೆ ಬಯಸುವಂಥದ್ದು, ನಾವು ದೇವರ ನಾಮಕ್ಕೋಸ್ಕರ ಏನಾದರೂ ಕೊಟ್ಟರೆ ದೇವರು ತಿರುಗಿ ಕೊಡ್ತಾನೆ. ಅದನ್ನು ನಮಗೆ ಯಾವತ್ತೂ ನಷ್ಟ ಆಗುವಂಥದ್ದಲ್ಲ. ನೀವು ದೇವರ ರಾಜ್ಯಕ್ಕಾಗಿ ಕೊಟ್ಟರೆ ಯಾವತ್ತೂ ದೇವರು ಸಾಲಗಾರನಾಗಿರಲ್ಲ, ದೇವರು ಅದನ್ನು ತಿರುಗಿ ನಮಗೆ ಕೊಡ್ತಾನೆ. ನಾವು ಕೊಡುವಂಥದ್ದು ದೇವರಿಗೋಸ್ಕರ, ದೇವರಿಗೆ ಕೊಟ್ಟರೆ ಅದನ್ನು ಅವನು ಇಮ್ಮಡಿಯಾಗಿ ನಮಗೇನು ಮಾಡ್ತಾನೆ, ತಿರುಗಿ ಕೊಡ್ತಾನೆ. ಅದು ಮಾತ್ರವಲ್ಲ, ಜೋಸೆಫನ ಆ ಸಮಾಧಿ ಆಗಿತ್ತು ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಕಾರಣವಾದ್ದು ಅಲ್ವಾ. ಇವತ್ತು ಆ ಸಮಾಧಿ ಪ್ಯಾಲೆಸ್ಟೀನ್ನಲ್ಲಿದೆ. ಇವತ್ತು ಆ ಸಮಾಧಿಯನ್ನು ಜನರು ಹೋಗಿ ನೋಡ್ತಾ ಇದ್ದಾರೆ. ಅವತ್ತು ಜೋಸೆಫನ ಅದು ಕೊಟ್ಟದರಿಂದ ಇವತ್ತು ಜೋಸೆಫನನ್ನು ಜನರು ನೆನೆಸ್ಕೊಳ್ತಾ ಇದ್ದಾರೆ ಅಲ್ವಾ. ಬೇರೆ ಅನೇಕ ಸಮಾಧಿ ಪ್ಯಾಲೆಸ್ಟೀನ್ನಲ್ಲಿತ್ತು, ಆ ಕಡೆಗಳಲ್ಲಿತ್ತು. ಆದರೆ ಆ ಸಮಾಧಿಗಳೆಲ್ಲ ಇವತ್ತು ಏನಾಗಿದೆ, ಹಾಳಾಗಿ ಹೋಗಿದೆ, ಎಲ್ಲ ಮುಚ್ಚಲ್ಪಟ್ಟಿದೆ. ಆದರೆ ಜೋಸೆಫನ ಸಮಾಧಿ ಮಾತ್ರ ಇವತ್ತು ತೆರೆಯಲ್ಪಟ್ಟಿದೆ. ಯಾಕಂದರೆ ಅವನ ನಂಬಿಕೆಯಿಂದ ದೇವರಿಗೋಸ್ಕರ ಅದನ್ನು ಕೊಟ್ಟದರಿಂದ ದೇವರು ಅದನ್ನು ಅವನಿಗೆ ತಿರುಗಿ ಕೊಡ್ತಾ ಇದ್ದಾನೆ. ಅವನ ಸಮಾಧಿ ಇವತ್ತು ಪ್ರಸಿದ್ಧವಾಗಿ ಇವತ್ತು ಜನರು ಹೋಗಿ ನೋಡುವಂತಹ ಒಂದು ಸಮಾಧಿಯಾಗಿದೆ. ಆದ್ದರಿಂದ ನಾವು ಆ ಸಮಯದಲ್ಲಿ ಮಾಡುವಂತಹ ಕೆಲವು ಉಪಕಾರಗಳು, ಒಳ್ಳೆಯ ಕಾರ್ಯಗಳು, ದೇವರ ರಾಜ್ಯಕ್ಕಾಗಿ ನಾವು ಮಾಡುವಂಥ ಕಾರ್ಯಗಳು ನಾವು ಸತ್ತರೂ ನಮ್ಮನ್ನು ಸ್ಮರಿಸಿಕೊಳ್ಳುವಂತೆ ಮಾಡುವಂಥದ್ದಾಗಿದೆ. ಒಮ್ಮೆ ಯೇಸು ಕ್ರಿಸ್ತನು ಬೆತಾನ್ಯಕ್ಕೆ ಬಂದಾಗ ಮರಿಯಳು ಯೇಸುವಿಗೆ ಅಚ್ಚಜಡಮಾಂಸಿ ತೈಲವನ್ನು ಅಭಿಷೇಕ ಮಾಡಿದ ಸಂಗತಿ ಸ್ವಾಮಿ ಹೇಳ್ತಾ ಇದ್ದಾನೆ, ಲೋಕ ಇರುವಷ್ಟು ಕಾಲ ಇದು ಸಾರಲ್ಪಡುತ್ತದೆ ಎಂಬುದಾಗಿ. ಅದರಿಂದ ನಾವು ದೇವರಿಗೋಸ್ಕರ ಮಾಡುವಂಥ ಒಳ್ಳೆಯ ಕಾರ್ಯಗಳು ಅದು ಲೋಕ ಇರುವ ತನಕ ಸಾರಲ್ಪಡುವಂಥದ್ದಾಗಿರುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ತೀವಿ. ಯಾಕಂದರೆ ನಾವು ದೇವರಿಗೋಸ್ಕರ ಏನಾದರೂ ಮಾಡಿದರೆ, ದೇವರ ನಾಮಕ್ಕಾಗಿ ನಾವೇನಾದರೂ ಮಾಡಿದರೆ ದೇವರು ಯಾವತ್ತೂ ಯಾರಿಗೂ ಸಾಲಗಾರನಲ್ಲ, ಆತನು ಖಂಡಿತ ಅದನ್ನು ನಮಗೆ ತಿರುಗಿ ಕೊಡುವ ಆತನಾಗಿದ್ದಾನೆ ಎಂಬುದಾಗಿ ನಾವು ಆ ಭಾಗದಿಂದ ಕಲಿಯುತ್ತೇವೆ. ಪ್ರೀತಿಯ ದೇವಜನರೇ, ವೀಕ್ಷಕರೇ, ಇವತ್ತು ಯೇಸು ಕ್ರಿಸ್ತನ ಪುನರುತ್ಥಾನದ ವಿಷಯವಾಗಿ 2 ಸಾಕ್ಷಿಗಳನ್ನು ನಾವು ಸ್ಪಷ್ಟವಾಗಿ ನೋಡಿದೆವು. ಆ ಸಾಕ್ಷಿಯ ನಿಮಿತ್ತವಾಗಿ ನಿಜವಾಗಿ ಹೇಗೆ ಹೆಣ್ಣು ಮಕ್ಕಳು ಅಥವಾ ಹೆಂಗಸರು ಮುಂದೆ ನಂಬಿಕೆಯಿಂದ ಹೆಜ್ಜೆ ಇಡ್ತಾರೋ, ಆದರೆ ತೆರೆಯಲ್ಪಟ್ಟಂಥ ಸಮಾಧಿಯನ್ನು ನೋಡ್ತಾರೆ, ಯಾರು ನಮಗೆ ಹಚ್ಚೋರು. ಆದರೆ
ನೀವು ಯಾವುದೇ ವಿಷಯದಲ್ಲಿ ಯೇಸು ಕ್ರಿಸ್ತನಿಗಾಗಿ ನಂಬಿಕೆಯಿಂದ ಹೆಜ್ಜೆ ಇಡುವುದಾದರೆ ಕರ್ತನು ನಿಮಗೋಸ್ಕರವಾಗಿ ಕಾರ್ಯವನ್ನು ಮಾಡುತ್ತಾನೆಂಬಂಥ ಒಂದು ಸಂದೇಶ ಈ ಭಾಗದಿಂದ ನಾವು ಕಲಿಕೊಳ್ಳಿಕ್ಕೆ ಸಾಧ್ಯವಾಯಿತು. ನಿಮ್ಮ ಯಾವುದೇ ವಿಷಯವಿರಲಿ, ಅಸಾಧ್ಯವಾದಂಥ ಅಥವಾ ಯಾವುದೇ ಬುದ್ಧಿಗೆ ನಿಲುಕದಂಥ ಕಾರ್ಯಗಳು ನಿಮ್ಮ ಮುಂದೆ ಇರುವುದಾದರೂ ದೇವರ ಮೇಲೆ ಭರವಸೆ ಇಟ್ಟು ನೀವು ಮುಂದಕ್ಕೆ ಹೋಗುವುದಾದರೆ ನಮಗೋಸ್ಕರ ಕಾರ್ಯ ಮಾಡೋ ದೇವರು ನಮ್ಮ ಮಧ್ಯದಲ್ಲಿ ಅದರ ನಡುವೆ ಇಳಿದು ಬಂದಿರ್ತಾನೆ. ನಮ್ಮ ಒಂದು ಸಂಗತಿಯೊಂದಿಗೆ ನಾವು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಈ ಕಲಿಯುವಿಕೆಯಲ್ಲಿ ಪುನರುತ್ಥಾನದ ವಿಷಯವಾಗಿ ಸ್ಪಷ್ಟವಾಗಿ ಹೇಳಿಕೊಟ್ಟಂಥ ದೇವಸೇವಕರಿಗೆ ನಾವು ವಂದನೆಯನ್ನು ಹೇಳ್ತೇವೆ. ಪಾಸ್ಟ್ರೆ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಬರಲಿಕ್ಕಿದ್ದೇವೆ. ಈ ಪುನರುತ್ಥಾನದ ವಿಷಯವಾಗಿ ಇನ್ನೂ ಅನೇಕ ಸಂಗತಿಗಳು ಕಲಿಯಲಿಕ್ಕಿದ್ದೇವೆ. ಅದು ಮುಂದಿನ ಸಂಚಿಕೆಯಲ್ಲಿ ನಾವು ಕಲಿಯೋಣ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ಆಶ್ರಯ ಟಿವಿ. ವಂದನೆಗಳು.